ಇನ್ನೊಬ್ಬರ ಮನಸ್ಸಲ್ಲಿ ಮನೇಲಿ ಬದುಕಲ್ಲಿ ಏನಾಗ್ತಿದೆ ಅಂತ ತಿಳಿದುಕೊಳ್ಳೋದು ಮನುಷ್ಯಗಿರೋ ಅತಿ ದೊಡ್ಡ ಕುತೂಹಲ. ತಮ್ಮದೇ ಬದುಕಲ್ಲಿ ಆಗಬಾರದ ಅನಾಹುತಗಳು ನಡೀತಿದ್ರೂ ಹಲವರಿಗೆ ಇನ್ನೊಬ್ಬರ ಬದುಕಿನ ಪ್ರತಿ ಇಂಚಿಂಚೂ ತಿಳಿದುಕೊಳ್ಳೋ ಕುತೂಹಲ ಇರುತ್ತೆ. ಈ ಕುತೂಹಲವನ್ನೇ ಬಂಡವಾಳವಾಗಿಸಿಕೊಂಡು ನೆದರ್ಲ್ಯಾಂಡ್ ದೇಶದ ಸಂಸ್ಥೆಯೊಂದು ಆರಂಭಿಸಿದ ರಿಯಾಲಿಟಿ ಶೋ ಹೆಸರು ಬಿಗ್ ಬ್ರದರ್. ಬಿಗ್ ಬ್ರದರ್ ಅಸಲಿಗೆ ಸೆಲೆಬ್ರಿಟಿಗಳಿಗಾಗಿಯೇ ರೂಪಿಸಿರುವ ರಿಯಾಲಿಟಿ ಶೋ. ಹೊರ ಜಗತ್ತಿನ ಸಂಪರ್ಕವೇ ಇಲ್ಲದಂತೆ ಒಂದಷ್ಟು ಜನರನ್ನ ಒಂದೇ ಮನೆಯಲ್ಲಿ ಕೂಡಿ ಹಾಕಿದ್ರೆ ಅವರ ವರ್ತನೆಯಲ್ಲಿ ಯಾವ ರೀತಿಯ ಬದಲಾವಣೆ ಆಗಬಹುದು ಅನ್ನೋದನ್ನ ಗಮನಿಸೋದಕ್ಕೆ ಆರಂಭವಾದ ಬಿಗ್ ಬ್ರದರ್ ಶೋ ಆರಂಭದಲ್ಲಿ ಯಾವುದೇ ಚಟುವಟಿಕೆಗಳು ಇಲ್ಲದೆ ನಡೆದಾಗ ಸೆಲೆಬ್ರಿಟಿಗಳ ವರ್ತನೆಯಲ್ಲಿ ಏನೋ ಬದಲಾವಣೆ ಆದ್ರೂ ಕೂಡ ಶೋ ಅಂದುಕೊಂಡಷ್ಟು ಯಶಸ್ಸು ಕಾಣಲಿಲ್ಲ. ದಿನವೂ ಒಂದೇ ರೀತಿಯ ವರ್ತನೆ ಹಾಗೂ ಸುಮ್ಮನೆ ಮಾತಾಡುತ್ತಾ ಕುಳಿತಿರೋದೇ ಇಡೀ ಶೋ ತುಂಬಾ ಕಾಣಿಸ್ತಿತ್ತು. ಇದರಿಂದ ತಲೆ ಕೆಡಿಸ್ಕೊಂಡ ಬಿಗ್ ಬ್ರದರ್ ತಂಡ ಮುಂದಿನ ಸೀಸನ್ಗೆ ಒಂದು ವಿಭಿನ್ನವಾದ ಯೋಜನೆ ತಯಾರಿಸಿತು. ಆ ಯೋಜನೆಯಲ್ಲಿ ಬಿಗ್ ಬ್ರದರ್ ಮನೆಯೊಳಗಿರೋ ಎಲ್ಲಾ ಸ್ಪರ್ಧಿಗಳಿಗೂ ಒಂದಷ್ಟು ಸ್ಪರ್ಧೆ ಆಯೋಜಿಸಲಾಯಿತು. ಆ ಸ್ಪರ್ಧೆಗಳ ವಿಚಾರಕ್ಕಾಗಿ ಅಲ್ಲಿದ್ದ ಸೆಲೆಬ್ರಿಟಿಗಳ ಮಧ್ಯೆ ಜಗಳ ಆರಂಭ ಆಯಿತು, ವೈಮನಸ್ಯ ಶುರುವಾಯಿತು. ಈ ಎಲ್ಲದರಿಂದ ಆ ಸೀಸನ್ನ ನೋಡುಗರ ಸಂಖ್ಯೆ ಊಹೆಗೂ ಮೀರಿ ಹೆಚ್ಚಾಯಿತು. ಇಡೀ ಮನೆಯಲ್ಲಿ ಸೆಲೆಬ್ರಿಟಿಗಳನ್ನೇ ತುಂಬಿಸಿ ಈ ರೀತಿ ಸ್ಪರ್ಧೆ ಆಯೋಜಿಸಿದ್ರಿಂದ ಜನರಿಗೆ ಈ ಶೋ ಬಗೆಗಿನ ಕುತೂಹಲ ಹೆಚ್ಚುತ್ತಲೇ ಹೋಯಿತು. ನಟರು ಹಾಗೂ ಜನಪ್ರಿಯ ವ್ಯಕ್ತಿಗಳನ್ನ ಕೇವಲ ವೇದಿಕೆ ಹಾಗೂ ಟಿವಿಗಳಲ್ಲಿ ಮಾತ್ರ ನೋಡ್ತಿದ್ದ ಜನರಿಗೆ ಅವರ ದೈನಂದಿನ ಚಟುವಟಿಕೆಗಳನ್ನ ತೋರಿಸುವ ಬಿಗ್ ಬ್ರದರ್ ಆಪ್ತವಾಗ್ತಾ ಹೋದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಈ ಶೋ ಮಾಡುವಂತೆ ಜನರ ಬೇಡಿಕೆ ಆರಂಭ ಆಯಿತು. ಇದರಿಂದಾಗಿ ಬಿಗ್ ಬ್ರದರ್ ಬಿಗ್ ಬಾಸ್ ಆಗಿ ವಿವಿಧ ದೇಶಗಳಲ್ಲಿ ಆರಂಭ ಆಯಿತು. ಬಿಗ್ ಬಾಸ್ ನೋಡ್ತಿದ್ದಂತೆ ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳಲ್ಲೂ ಆರಂಭ ಆಯಿತು. ಹಾಗೆಯೇ ಭಾರತಕ್ಕೂ ಬಂತು. ಊರಿಗೆ ಬಂದೋಳು ನೀರಿಗೆ ಬರಲ್ವಾ ಅನ್ನೋ ಗಾದೆಯಂತೆ ಭಾರತಕ್ಕೆ ಕಾಲಿಟ್ಟ ಬಿಗ್ ಬಾಸ್ ಕನ್ನಡಕ್ಕೆ ಕಾಲಿಡೋಕೆ ತುಂಬಾ ವರ್ಷ ಏನೂ ಬೇಕಾಗ್ಲಿಲ್ಲ. 2013ರಲ್ಲಿ ಕನ್ನಡದ ಬಿಗ್ ಬಾಸ್ ಮೊದಲ ಬಾರಿ ಆರಂಭ ಆಯಿತು. ಈ ಮೊದಲ ಸೀಸನ್ ಆರಂಭವಾದಾಗ ಕನ್ನಡದ ಎಲ್ಲಾ ಸ್ಪರ್ಧಿಗಳು ಗೌರವಿಸುವಂತಹ ಒಬ್ಬ ವಿಶಿಷ್ಟ ವ್ಯಕ್ತಿಗೆ ಬಿಗ್ ಬಾಸ್ ನಿರೂಪಣೆಯ ಜವಾಬ್ದಾರಿ ನೀಡಬೇಕಾದಾಗ ಬಿಗ್ ಬಾಸ್ ತಂಡಕ್ಕೆ ಕಂಡ ಕನ್ನಡದ ಸಿನಿ ಇಂಡಸ್ಟ್ರಿಯ ದೊಡ್ಡ ಸೆಲೆಬ್ರಿಟಿ ಕಿಚ್ಚ ಸುದೀಪ್. ಇಂದಿಗೆ ಸುದೀಪ್ ಅವರು ಸರಿಯಾಗಿ 10 ಸೀಸನ್ಗಳ ನಿರೂಪಣೆ ಮಾಡಿದ್ದಾರೆ. ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ಒಂದು ದಾಖಲೆಯಾಗಿದ್ದು ಜಗತ್ತಿನ ಯಾವುದೇ ಭಾಷೆಯ ಬಿಗ್ ಬಾಸ್ ಶೋಗಳಲ್ಲಿಯೂ ಒಬ್ಬರೇ ಹೀಗೆ ಸತತವಾಗಿ 10 ಸೀಸನ್ ನಿರೂಪಿಸಿದ ಉದಾಹರಣೆಯೇ ಇಲ್ಲ. ಬಿಗ್ ಬಾಸ್ ಈಗ ಕನ್ನಡದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದೆ. ಹಲವರು ಈ ಶೋ ಸಂಪೂರ್ಣ ಕಲರ್ಸ್ ಕನ್ನಡದ ಅಧೀನದಲ್ಲಿದೆ ಅಂತ ನಂಬಿದ್ದಾರೆ. ಅಸಲಿಗೆ ಕನ್ನಡವೂ ಸೇರಿದಂತೆ ಎಲ್ಲಾ ಭಾಷೆಯ ಬಿಗ್ ಬಾಸ್ ಶೋಗಳಿಗೂ ಖಾಸಗಿ ಸಂಸ್ಥೆಯೊಂದು ಒಡೆತನ ಹೊಂದಿದೆ. ಹೌದು, ಎಂಡಮಾಲ್ ಶೈನ್ ಎಂಬ ಬಹುದೊಡ್ಡ ಸಂಸ್ಥೆಯೊಂದು ಬಿಗ್ ಬಾಸ್ ಪೇಟೆಂಟ್ ಪಡೆದಿದೆ. ಈಗ ಕನ್ನಡವೂ ಸೇರಿದಂತೆ ಎಲ್ಲಾ ಭಾಷೆಗಳ ಬಿಗ್ ಬಾಸ್ ನಡೀತಿರೋದು ಎಂಡಮಾಲ್ ಶೈನ್ ಕಂಪನಿಯ ಅಡಿಯಲ್ಲಿಯೇ. ಈಗಲೂ ಈ ಶೋ ಯಾರು ನಿರೂಪಿಸಬೇಕು, ಈ ಶೋನಲ್ಲಿ ಏನೇನಿರಬೇಕು, ಶೋ ಯಾವ ರೀತಿ ನಡಿಬೇಕು, ಅಲ್ಲಿಯ ರೀತಿ ನೀತಿಗಳು ನಿಯಮಗಳು ಇದ್ಯಾವುದು ಹೇಗೆ ಇರಬೇಕು ಅನ್ನೋದೆಲ್ಲವನ್ನು ನಿರ್ಧರಿಸೋದು ಎಂಡಮಾಲ್ ಶೈನ್ ಕಂಪನಿ. ಈ ಕಂಪನಿ ಮನಸ್ಸು ಮಾಡಿದ್ರೆ ಬಿಗ್ ಬಾಸ್ ಶೋ ಪ್ರಸಾರವಾಗುವ ಚಾನೆಲ್ ಅನ್ನೇ ಬದಲಿಸುವ ಅಧಿಕಾರ ಈ ಕಂಪನಿಗಿದೆ. ಹೀಗಾಗಿಯೇ ಕನ್ನಡದ ಬಿಗ್ ಬಾಸ್ ಆರಂಭದಲ್ಲಿ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಯಿತು. ನಂತರ ಎಂಡಮಾಲ್ ಶೈನ್ ಕಲರ್ಸ್ ಕನ್ನಡದೊಂದಿಗೆ ಒಪ್ಪಂದ ಮಾಡಿಕೊಂಡು ಸುವರ್ಣದ ಬದಲು ಕಲರ್ಸ್ ಕನ್ನಡದ ಮಡಿಲಿಗೆ ಬಿಗ್ ಬಾಸ್ ಎಂಬ ಕೂಸನ್ನ ಅರ್ಪಿಸಿತು. ಈಗ ಸತತವಾಗಿ 7-8 ವರ್ಷ ಕಲರ್ಸ್ ಸಂಸ್ಥೆ ಈ ಮಗುವನ್ನ ಜತನದಿಂದ ಬೆಳೆಸ್ಕೊಂಡು ಬಂದಿದೆ. ಆದ್ರೂ ಎಂಡಮಾಲ್ ಶೈನ್ ಮಾತ್ರ ಈಗಲೂ ತನ್ನ ಕಂದನ ಮೇಲ್ವಿಚಾರಣೆ ಮಾಡೋದನ್ನ ಮರೆತಿಲ್ಲ. ಪ್ರತಿ ಸೀಸನ್ನಲ್ಲೂ ಎಂಡಮಾಲ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ. ಕಾರ್ಯಕ್ರಮದ ಮೂಲ ಆಶಯಕ್ಕೆ ಧಕ್ಕೆಯಾಗದಂತೆ ನೋಡ್ಕೊಳ್ತಾರೆ. ಆದ್ರೆ ಬಹುತೇಕ ಎಲ್ಲಾ ತೀರ್ಮಾನಗಳು ಕಲರ್ಸ್ ಕೈಲಿರುತ್ತೆ. ಹಾಗಾದ್ರೆ ಸ್ಪರ್ಧಿಗಳ ಆಯ್ಕೆ ಯಾರು ಮತ್ತು ಹೇಗ್ ಮಾಡ್ತಾರೆ ಗೊತ್ತಾ? ಇವತ್ತಿಗೂ ಬಿಗ್ ಬಾಸ್ ಅನ್ನೋದು ಹಲವು ಸಾರ್ವಜನಿಕರ ಕನಸು. ಇನ್ನು ಈಗ ತಾನೇ ಸೆಲೆಬ್ರಿಟಿಯಾಗಿ ಜನಪ್ರಿಯತೆ ಗಳಿಸ್ತಿರೋರ್ಗಂತೂ ಬಿಗ್ ಬಾಸ್ ಅನ್ನೋದು ತಮ್ಮ ಅಂತಿಮ ಗುರಿ ಅನ್ನೋ ತರ ಆಗ್ಬಿಟ್ಟಿದೆ. ಬಿಗ್ ಬಾಸ್ಗೆ ಕಾಲಿಟ್ಟಾಗ ಮಾತ್ರವೇ ನಾನು ಸೆಲೆಬ್ರಿಟಿ ಅನ್ನೋದು ಕೂಡ ಹಲವರ ಭಾವನೆ ಆಗಿದೆ.
ಹೀಗಿರುವಾಗ ಬಿಗ್ ಬಾಸ್ ಸ್ಪರ್ಧಿಗಳ ಆಯ್ಕೆ ಹೇಗ್ ನಡೆಯುತ್ತೆ ಅನ್ನೋದು ಸದ್ಯಕ್ಕಿರುವ $1 ಮಿಲಿಯನ್ ಪ್ರಶ್ನೆ. ಬಿಗ್ ಬಾಸ್ ಸಂಪೂರ್ಣವಾಗಿ ಜನರಿಂದ ಜನರಿಗಾಗಿ ನಡೆಯುವ ಕಾರ್ಯಕ್ರಮ ಅಲ್ಲ. ಬಿಗ್ ಬಾಸ್ ಅನ್ನೋದು ಕೆಲವರಿಂದ ಹಲವರಿಗಾಗಿ ನಡೆಯುವ ಕಾರ್ಯಕ್ರಮ. ಇಲ್ಲಿ ಕೆಲವು ಮಂದಿ ಕುಳಿತು ಈ ಶೋನಲ್ಲಿ ಯಾರ್ಯಾರು ಇರಬೇಕು ಅನ್ನೋದನ್ನ ನಿರ್ಧರಿಸ್ತಾರೆ. ಏನೇನಿರ್ಬೇಕು ಅನ್ನೋದು ಅವರದೇ ಆಯ್ಕೆ ಆಗಿರುತ್ತೆ. ಕೊನೆಗೆ ಯಾರನ್ನ ಮನೆಗೆ ಕಳಿಸ್ಬೇಕು ಅನ್ನೋದು ಕೂಡ ಅವರದೇ ಆಯ್ಕೆ ಆಗಿರುತ್ತೆ. ಆದ್ರೆ ಈ ಕೊನೆಯ ತೀರ್ಮಾನವನ್ನ ಮಾತ್ರ ಅವರು ಜನರ ಭಾವನೆಗಳನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಮಾಡೋದೇ ಇಲ್ಲ. ಇದಕ್ಕಾಗಿ ಅವರು ವೋಟಿಂಗ್ ಮೇಲೆ ಅವಲಂಬಿತರಾಗಿದ್ದಾರೆ. ಆದ್ರೂ ಕೊನೆಯ ತೀರ್ಮಾನ ಅವರದೇ ಆಗಿರುತ್ತೆ. ಮೊದಲಿಗೆ ಕಲರ್ಸ್ ವಾಹಿನಿಯು ಬಿಗ್ ಬಾಸ್ ಶೋಗಾಗಿ ತನ್ನ ಬಿಸ್ನೆಸ್ ಹೆಡ್ ನೇತೃತ್ವದಲ್ಲಿ ಒಂದು ಕೋರ್ ಟೀಮ್ ಕಟ್ಕೊಳ್ಳುತ್ತೆ. ಈ ಟೀಮ್ ನಲ್ಲಿ ಬಿಸ್ನೆಸ್ ಹೆಡ್, ವಾಹಿನಿ ಮುಖ್ಯಸ್ಥರು, ಬಿಗ್ ಬಾಸ್ ನಿರ್ದೇಶಕರು ಮಾತ್ರವೇ ಇರ್ತಾರೆ. ಈ ತಂಡದ ಅಡಿಯಲ್ಲಿ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಹಾಗೂ ಇನ್ಚಾರ್ಜ್ಗಳು ಕಾರ್ಯನಿರ್ವಹಿಸ್ತಾರೆ. ಈ ವಿಭಾಗಗಳ ಮುಖ್ಯಸ್ಥರು ಕೇವಲ ಕಾರ್ಯಕ್ರಮದ ಆಯೋಜನೆ ಹಾಗೂ ಅದರ ಆಟಗಳು ಮತ್ತು ತಾಂತ್ರಿಕ ಅಂಶಗಳಲ್ಲಿ ಮಾತ್ರವೇ ತೀರ್ಮಾನ ಕೈಗೊಳ್ತಾರೆ. ಅಂತಿಮವಾಗಿ ಸ್ಪರ್ಧಿಗಳ ಆಯ್ಕೆಯಂತಹ ವಿಚಾರಗಳಲ್ಲಿ ಬಿಸ್ನೆಸ್ ಹೆಡ್ ಮಾಡುವ ತೀರ್ಮಾನವೇ ಅಂತಿಮ ತೀರ್ಮಾನ. ಈ ಕೋರ್ ಟೀಮ್ ತಯಾರಿಸುವ ಪಟ್ಟಿಯನ್ನು ಇವರು ಅಂತಿಮಗೊಳಿಸಿದ ನಂತರ ಒಬ್ಬೊಬ್ಬರೇ ಸ್ಪರ್ಧೆಯ ಜೊತೆ ಮಾತುಕತೆ ನಡೆಸಲಾಗುತ್ತೆ. ಅವರು ಈ ತಂಡದ ಎಲ್ಲಾ ನಿಯಮಗಳಿಗೂ ಒಪ್ಪಿ ಅವರ ಸಂಭಾವನೆಗೆ ಈ ತಂಡ ಒಪ್ಪಿದ ನಂತರ ಉಳಿದ ತಯಾರಿಗಳು ಶುರು ಆಗುತ್ತವೆ. ತಮ್ಮ ಎಲ್ಲಾ ನಿಯಮಗಳಿಗೂ ಕಾನೂನಾತ್ಮಕವಾಗಿ ಸ್ಪರ್ಧಿಗಳ ಜೊತೆ ಒಪ್ಪಂದ ಮಾಡಿಕೊಂಡ ನಂತರವೇ ವಾಹಿನಿ ಮುಂದುವರಿಯುತ್ತೆ. ಈ ಒಪ್ಪಂದಕ್ಕೆ ಎಂಡಮಾಲ್ ಶೈನ್ ಸಂಸ್ಥೆ ತನ್ನದೇ ಆದ ನಿಯಮಗಳನ್ನ ರೂಪಿಸಿದೆ. ಎಲ್ಲಾ ಚರ್ಚೆಗಳ ನಂತರ ಕೊನೆಗೆ ಸ್ಪರ್ಧಿಗಳನ್ನ ಅಂತಿಮಗೊಳಿಸಲಾಗುತ್ತೆ. ಈ ಆಯ್ಕೆಯಲ್ಲಿ ಕಿಚ್ಚ ಸುದೀಪ್ ಅವರ ಪಾತ್ರವು ಕಡಿಮೆಯೇ ಎಂಬುದು ಇಲ್ಲಿ ಗಮನಿಸಬೇಕಾದ ವಿಷಯ. ಬಿಗ್ ಬಾಸ್ ಮನೆ ಹಾಗೂ ಅದರ ರಹಸ್ಯ. ಬಿಗ್ ಬಾಸ್ಗೆ ಕರ್ನಾಟಕದಲ್ಲಿ ಆರಂಭದಲ್ಲಿ ಮನೆಯ ವ್ಯವಸ್ಥೆ ಇಲ್ಲದ ಕಾರಣ ರಾಜ್ಯದ ಹೊರಗೆ ಚಿತ್ರೀಕರಣ ಮಾಡಬೇಕಾಯ್ತು. ಪ್ರತಿ ಸ್ಪರ್ಧೆಯನ್ನು ವಿಮಾನದ ಮೂಲಕ ಕರೆದೊಯ್ಯಬೇಕಾಯ್ತು. ಜೊತೆಯಲ್ಲಿ ಅಲ್ಲಿ ಹೋಗುವ ಎಲ್ಲಾ ಅತಿಥಿಗಳಿಗೂ ವಿಮಾನದಲ್ಲಿ ಪ್ರಯಾಣ ಮತ್ತು ಚಿತ್ರೀಕರಣದ ಜಾಗದಲ್ಲಿ ಉಳಿಯುವ ವ್ಯವಸ್ಥೆ ಮಾಡೋಷ್ಟರಲ್ಲಿ ಬಿಗ್ ಬಾಸ್ ತಂಡಕ್ಕೆ ಹೆಚ್ಚಿ ಆರ್ಥಿಕ ಹೊಡೆತ ಬೀಳ್ತಿತ್ತು. ನಂತರ ಎಚ್ಚೆತ್ತುಕೊಂಡ ಬಿಗ್ ಬಾಸ್ ತಂಡ ಬೆಂಗಳೂರಿನ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ತನಗಾಗಿ ಒಂದು ಮನೆ ನಿರ್ಮಿಸಿತು. 3ನೇ ಸೀಸನ್ ನಿಂದ 9ನೇ ಸೀಸನ್ ವರೆಗೂ ಅದೇ ಮನೆಯಲ್ಲಿ ಚಿತ್ರೀಕರಣ ನಡೆಯಿತು. ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಮನೆಯಿಂದ 400 ಮೀಟರ್ ದೂರದಲ್ಲಿ ವಾರಾಂತ್ಯದ ವೇದಿಕೆ ನಿರ್ಮಾಣ ಮಾಡಲಾಗ್ತಿತ್ತು. ಇವೆರಡರ ಮಧ್ಯೆ PCR ಹಾಗೂ ಕಿಚ್ಚನ ಮನೆ ಸೇರಿದಂತೆ ವಾಸ್ತವ್ಯದ ಕೊಠಡಿಗಳಿದ್ವು. ಈ ಮನೆಯಲ್ಲಿ ಕಳೆದ ವರ್ಷ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಈ ಬಾರಿ 10ನೇ ಸೀಸನ್ಗೆ ನೂತನ ಮನೆ ನಿರ್ಮಾಣ ಮಾಡಲಾಯಿತು. ಈಗ ಬಿಗ್ ಬಾಸ್ ಮನೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಿಂದ ಹೊರಗೆ ಬಂದು ಬೆಂಗಳೂರಿನ ದೊಡ್ಡಾಲದ ಮರದ ಬಳಿ ಖಾಸಗಿ ಜಮೀನಿನಲ್ಲಿ ನಿರ್ಮಾಣಗೊಂಡಿದೆ. ಬಿಗ್ ಬಾಸ್ ಶೂಟಿಂಗ್ ಹೇಗ್ ಮಾಡ್ತಾರೆ, ಅಲ್ಲಿ ಯಾರ್ಯಾರಿರ್ತಾರೆ ಅನ್ನೋ ಸ್ವಾರಸ್ಯಕರ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ.